ಕೌಟುಂಬಿಕ ಹಿಂಸೆ ತಡೆ ಕಾಯ್ದೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಕೌಟುಂಬಿಕ ಹಿಂಸೆ ತಡೆ ಕಾಯ್ದೆ 2005ರಲ್ಲಿ ಜಾರಿಗೆ ಬಂತು. ಈ ಕಾನೂನು ತನ್ನ ಹೆಸರೇ ಹೇಳೋ ಹಾಗೆ ಕೌಟುಂಬಿಕ ಹಿಂಸೆಗೆ ತುತ್ತಾದ ಮಹಿಳೆಯರಿಗೆ ಅನೇಕ ರೀತಿಯಾದ ಪರಿಹಾರಗಳನ್ನು ಕೊಡುತ್ತೆ. ಇಲ್ಲಿ ಮುಖ್ಯವಾಗಿ ಸಿವಿಲ್ ಪರಿಹಾರಗಳು, ಅಂದರೆ ಮಹಿಳೆಗೆ ಒಂದು ಹಿಂಸೆಗೊಳಗಾದ ಮಹಿಳೆಗೆ ಏನು ಬೇಕಾಗುತ್ತೆ, ಸಾಮಾನ್ಯವಾಗಿ ಆಕೆಗೆ ವಾಸಿಸುವಂಥ ಸ್ಥಳ ಆಗಿರ್ಬೋದು, ಆರ್ಥಿಕ ಪರಿಹಾರ ಆಗಿರ್ಬೋದು, ಮಕ್ಕಳ ಸುಪರ್ದೆ ಆಗಿರ್ಬೋದು, ಹೀಗೆ ಆಕೆಗೆ ಬೇಕಾದಂತಹ ಕೆಲವು ಮುಖ್ಯವಾದಂತಹ ಪರಿಹಾರಗಳನ್ನು ಈ ಒಂದು ಕಾನೂನು ಕೊಡುತ್ತೆ. ಈ ಕಾನೂನ ಒಂದು ಬಹು ಮುಖ್ಯ ಅಂಶ ಏನಪ್ಪ ಅಂತಂದರೆ, ಕೌಟುಂಬಿಕ ಹಿಂಸೆ ಅಂತಂದರೆ ಏನು ಅನ್ನೋದನ್ನು ಬಹಳ ವಿವರಾತ್ಮಕವಾಗಿ ಅದು ಹೇಳುತ್ತೆ ನಮಗೆ. ಈ ಕಾಯ್ದೆ ಪ್ರಕಾರ 4 ರೀತಿಯಾದ ಹಿಂಸೆಯನ್ನು ಅದು ಹೆಸರಿಸುತ್ತೆ. ಮೊದಲನೇದು ದೈಹಿಕ ಹಿಂಸೆ. ಅಂದರೆ ಮನೆಯಲ್ಲಿರುವಂಥ ಮಹಿಳೆಗೆ ದೈಹಿಕವಾಗಿ ಹಿಂಸೆ ಕೊಡೋದು, ದೈಹಿಕ ಹಿಂಸೆಯನ್ನು ಅದು ಹೆಸರಿಸುತ್ತೆ. ಅಂದರೆ ಹೊಡೆಯುವಂಥದ್ದಾಗಿರ್ಬೋದು, ಬಡಿಯುವಂಥದ್ದಾಗಿರ್ಬೋದು, ಈ ರೀತಿಯದನ್ನು ದೈಹಿಕ ಹಿಂಸೆ ಅಂತ ಹೇಳಿ ಅದು ರೆಕಗ್ನೈಸ್ ಮಾಡುತ್ತೆ. ಎರಡನೇದಾಗಿ ಲೈಂಗಿಕ ಹಿಂಸೆ ಬಗ್ಗೆ ಮಾತಾಡುತ್ತೆ. ಲೈಂಗಿಕ ಹಿಂಸೆ ಅಂತ ಹೇಳಿದ್ರೆ ಮಹಿಳೆಯನ್ನು ಬಹಳ ಕೀಳಾಗಿ ನಡೆಸ್ಕೊಳ್ಳುವಂಥ ಯಾವುದೇ ಲೈಂಗಿಕ ವರ್ತನೆ ಆಗಿರ್ಬೋದು, ಅಥವಾ ಆಕೆಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಸಹ ಲೈಂಗಿಕವಾಗಿ ಸಂಬಂಧವನ್ನು ಹೊಂದಬೇಕು ಅಂತ ಹೇಳಿ ಒತ್ತಾಯ ಮಾಡುವಂಥದ್ದಾಗಿರ್ಬೋದು, ಈ ರೀತಿಯಾದ ಒಂದು ಏನು ಹಿಂಸೆ ಇರುತ್ತೆ ಅದನ್ನು ಲೈಂಗಿಕ ಹಿಂಸೆಯ ಕೆಳಗೆ ಈ ಕಾನೂನು ರೆಕಗ್ನೈಸ್ ಮಾಡುತ್ತೆ. ಮೂರನೇದಾಗಿ ಆರ್ಥಿಕ ಹಿಂಸೆ ಬಗ್ಗೆ ಮಾತಾಡುತ್ತೆ. ಅಂದರೆ ಒಂದು ಸಂಸಾರ ನಡೆಸಬೇಕಾದ್ರೆ ಬೇಕಾದಂತಹ ಒಂದು ಆರ್ಥಿಕ ನೆರವು ಏನಿದೆ ಅಥವಾ ಆರ್ಥಿಕ ಬೆಂಬಲ ಏನು ಕೊಡಬೇಕಾಗುತ್ತೆ, ಅದು ಕೊಡದೇ ಇದ್ದ ಪಕ್ಷದಲ್ಲಿ ಆಗಬಹುದಾದಂತಹ ಹಿಂಸೆಯನ್ನು ಆರ್ಥಿಕ ಹಿಂಸೆಯ ಕೆಳಗೆ ಈ ಕಾನೂನು ಮಾತಾಡುತ್ತೆ. ಮತ್ತು ಕೊನೆಯದಾಗಿ ಅದು ಮಾತಾಡೋದು ಭಾವನಾತ್ಮಕ ಹಿಂಸೆ. ಅಂದರೆ ಯಾವುದು ದೈಹಿಕವಲ್ಲದೆ ಇರುವಂಥದ್ದು, ಅದನ್ನು ನಾವು ಯೂಶಲಿ ಬೇರೆ ಬೇರೆ ರೂಪಗಳಲ್ಲಿ ನೋಡ್ತೀವಿ. ಅದು ಮಾತಿನ ಮೂಲಕ ಆಗಿರ್ಬೋದು, ಆಕೆಗೆ ಅವಮಾನ ಮಾಡುವಂಥದ್ದಾಗಿರ್ಬೋದು, ಹೊರಗಡೆ ಎಲ್ಲೂ ಹೋಗದಿರೋ ಹಾಗೆ ಆಕೆಯ ಚಲನವಲನವನ್ನು ಒಂದು ನಿರ್ಬಂಧಿಸುವಂಥದ್ದಾಗಿರ್ಬೋದು, ಈ ರೀತಿಯ ಯಾವುದೇ ವರ್ತನೆಯನ್ನು ನಾವು ಭಾವನಾತ್ಮಕ ಹಿಂಸೆ ಅಂತ ಹೇಳ್ತೀವಿ. ಈ ಎಲ್ಲ ರೀತಿಯಾದ ಹಿಂಸೆಯನ್ನು ಕೂಡ ಈ ಒಂದು ಕಾನೂನು ಬಹಳ ಸ್ಪಷ್ಟವಾಗಿ ಗುರುತಿಸುತ್ತೆ. ಈ ಕಾಯ್ದೆ ಕೆಳಗೆ ಯಾವ ಮಹಿಳೆ ಯಾವ ರೀತಿಯಾದ ಪರಿಹಾರಗಳನ್ನು ಪಡ್ಕೋಬೋದು? ಈ ಒಂದು ಕಾನೂನಡಿಯಲ್ಲಿ ಕೌಟುಂಬಿಕ ಸಂಬಂಧ ಹೊಂದಿದಂತಹ ಯಾವುದೇ ಮಹಿಳೆ ಈ ಒಂದು ಕಾನೂನಿನ ನೆರವನ್ನು ಪಡಿಬೋದು. ಅಂದರೆ ಇಲ್ಲಿ ಒಂದು ಕೌಟುಂಬಿಕ ಸಂಬಂಧ ಅನ್ನೋ ಒಂದು ಪದವನ್ನು ಈ ಕಾನೂನು ಮೊದಲನೇ ಬಾರಿಗೆ ಉಪಯೋಗಿಸುತ್ತೆ. ಅಂತಂದರೆ ಯಾವುದೇ ವ್ಯಕ್ತಿಯ ಜೊತೆ ನಿಮಗೆ ಕೌಟುಂಬಿಕ ಸಂಬಂಧ, ಅದು ಅಣ್ಣ ಆಗಿರ್ಬೋದು, ತಂದೆ ಆಗಿರ್ಬೋದು, ಮನೆಯಲ್ಲಿರುವಂತಹ ಮಾವ ಆಗಿರಬಹುದು, ಅಥವಾ ಗಂಡ ಆಗಿರ್ಬೋದು, ಇವ್ರು ಯಾರು ಕೌಟುಂಬಿಕ ಸಂಬಂಧದಲ್ಲಿರಬೇಕು ಮುಖ್ಯವಾಗಿ ಆ ಮಹಿಳೆಯ ಜೊತೆ, ಆ ಒಂದು ಕೌಟುಂಬಿಕ ಸಂಬಂಧದಲ್ಲಿರುವಂತಹ ವ್ಯಕ್ತಿ ಮಹಿಳೆಯ ಮೇಲೆ ಏನು ಹಿಂಸೆಯನ್ನು ಮಾಡಿದ್ರೆ ಆಗ ಅದು ಕೌಟುಂಬಿಕ ಹಿಂಸೆ ಅಂತ ಕರೆಸ್ಕೊಳ್ಳುತ್ತೆ. ಅಂತಹ ಒಂದು ಮಹಿಳೆ ಈ ಕಾನೂನಡಿಯಲ್ಲಿ ಪರಿಹಾರವನ್ನು ಪಡಿಬೋದು. ಅಂತಂದರೆ ಇಲ್ಲಿ ನಾವು 2-3 ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಒಂದು, ನಾನು ಆಗಲೇ ಹೇಳಿದಾಗ ಹೆಂಡತಿ ಅಷ್ಟೇ ಅಲ್ಲ, ಇಲ್ಲಿ ತಾಯಿ ಆಗಿರ್ಬೋದು, ತಂಗಿ, ಅಕ್ಕ, ವಿಧವೆ ಆಗಿರ್ಬೋದು, ಮನೆಯಲ್ಲಿರುವಂಥ ಒಂದು ವಿಧವೆ ಆಗಿರ್ಬೋದು, ಇವರು ಸಹ ಈ ಕಾನೂನಡಿಯಲ್ಲಿ ಒಂದು ಪರಿಹಾರವನ್ನು ಪಡಿಬೋದು. ಅದಲ್ಲದೆ ಎರಡನೇ ಹೆಂಡತಿ ಯಾರಿರ್ತಾರೆ ಅಥವಾ ಕೌಟುಂಬಿಕ ಸಂಬಂಧದಂತಹ ಒಂದು ಸಂಬಂಧದಲ್ಲಿರುವಂಥದ್ದು, ಅಂದರೆ ನೀವು ಮದುವೆ ಆಗಿಲ್ಲದೆ ಇರ್ಬೋದು, ಅದರ ಒಟ್ಟಿಗೆ ಇರುವಂಥದ್ದಾಗಿರ್ಬೋದು, ಈ ಥರದ ಒಂದು ಸಂಬಂಧದಲ್ಲಿರುವಂಥ ಮಹಿಳೆ ಮೇಲೆ ಹಿಂಸೆ ಆದರೂ ಸಹ ಆ ಮಹಿಳೆ ಕೂಡ ಈ ಕಾನೂನಡಿಯಲ್ಲಿ ಪರಿಹಾರವನ್ನು ಕೇಳಿ ಪಡಿಬಹುದು. ಈ ಪರಿಹಾರಗಳನ್ನು ಪಡ್ಕೊಳ್ಳಿಕ್ಕೆ ಮಹಿಳೆ ಎಲ್ಲಿ ಹೋಗಬೇಕು? ಹಿಂಸೆಗೊಳಗಾದ ಮಹಿಳೆ ಈ ಒಂದು ಪರಿಹಾರವನ್ನು ನಾನು ಏನು ಹೇಳ್ತಾ ಇದ್ದೀವಿ ಪರಿಹಾರವನ್ನು ಪಡಿಬಹುದು ಅಂತ, ಅದನ್ನು ಅವಳು ರಕ್ಷಣಾ ಅಧಿಕಾರಿ ಅಂತ ಹೇಳಿ ಈ ಒಂದು ಕಾನೂನಲ್ಲಿ ಒಬ್ಬರು ಗುರುತಿಸಿರ್ತಾರೆ, ಅವ್ರ ಹತ್ರ ಹೋಗಿ ಆಕೆ ಪರಿಹಾರವನ್ನು ಪಡಿಬೋದು. ಈ ಕಾನೂನಡಿಯಲ್ಲಿ ಮುಖ್ಯವಾಗಿ 3-4 ಥರದ ಪರಿಹಾರವನ್ನು ಆಕೆ ಪಡಿಬೋದು. ಮೊದಲನೆಯದು ಆಕೆ ಪಡಿಬೋದಾದಂಥದ್ದು ಆರ್ಥಿಕ ಪರಿಹಾರ. ಅಂದರೆ ಇಲ್ಲಿ ನಾವು ಮೇಂಟೆನೆನ್ಸ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ, ಅಂದರೆ ತಿಂಗಳಿಗೆ ಇಷ್ಟು ಅಂತ ಹೇಳಿ ಅವಳ ಖರ್ಚಿಗೆ, ಮಕ್ಕಳ ಖರ್ಚಿಗೆ ಅಂತ ಕೊಡುವಂಥದ್ದನ್ನು ಪಡಿಬೋದು. ಅದಲ್ಲದೆ ಆರ್ಥಿಕ ಪರಿಹಾರ ಅಂತ ಹೇಳಿದ್ರೆ ಕೌಟುಂಬಿಕ ಹಿಂಸೆಯಿಂದ ಅವಳಿಗಾದಂತಹ ಏನು ನಷ್ಟ ಏನಿದೆ, ಅದು ಕೆಲಸಕ್ಕೆ ಹೋಗದೆ ಆಕೆ ಕೆಲಸ ಕಳ್ಕೊಂಡಿರೋದಾಗಿರ್ಬೋದು, ಅಥವಾ ಆಕೆಗೆ ದೈಹಿಕವಾಗಿ ಹಾನಿಯಾಗಿ ಅಥವಾ ಮಾನಸಿಕವಾಗಿ ಅವಳು ಒತ್ತಡಕ್ಕೊಳಗಾಗಿ ಅವಳಿಗೇನು ಹಾನಿ ಒಳಗಾಗಿರ್ತಾಳೆ ಅದನ್ನು ಕೂಡ ಅವಳು ಆರ್ಥಿಕ ಪರಿಹಾರದ ಕೆಳಗೆ ಕೇಳ್ಬೋದು. ಎರಡನೇದಾಗಿ ಅವಳು ವಾಸಿಸುವಂಥ ಸ್ಥಳದ ಹಕ್ಕನ್ನು ಕೂಡ ಪಡಿಬೋದು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಇಲ್ಲಿ
ಒಂದು ಮನೆಯಲ್ಲಿದ್ದರೆ ಸಾಮಾನ್ಯವಾಗಿ ಕೌಟುಂಬಿಕ ಹಿಂಸೆ ಆದಾಗ ಮಹಿಳೆನ ಮನೆಯಿಂದ ಬಿಟ್ಟು ಹೋಗೋ ಹಾಗೆ ಹೇಳ್ತಾರೆ. ಆದರೆ ಈ ಕಾನೂನು ಏನು ಹೇಳುತ್ತೆ ಅಂದರೆ ಆಕೆನ ಹಾಗೆ ಹೇಳಕ್ಕೆ ಬರೋದಿಲ್ಲ. ಆಕೆಗೆ ಆ ಮನೆಯಲ್ಲೇ ಇರುವಂಥ ಹಕ್ಕಿದೆ. ನಾನು ಈ ಮನೆಯಲ್ಲೇ ಇರ್ತೇನೆ, ನಾನು ಇಲ್ಲಿಂದ ಹೊರಗೆ ಹಾಕ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಆಜ್ಞೆಯನ್ನು ಕೂಡ ಆಕೆ ಪಡಿಬೋದು. ಅಕಸ್ಮಾತ್ ಆ ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗದೆ ಹೋದರೆ ಬೇರೆ ಇನ್ನೊಂದು ಬಾಡಿಗೆ ಮನೆ ಕೊಟ್ಟು ಆಕೆಗೆ ಆ ಬಾಡಿಗೆಯನ್ನು ಆತನೇ ಗಂಡನಾದವನೇ ಅಥವಾ ಯಾರು ಕಂಪ್ಲೇನ್ ಯಾರು ವಿರುದ್ಧ ಕೊಟ್ಟಿರ್ತೀವಿ ಅವರು ಆ ಒಂದು ಮಹಿಳೆಗೆ ಆ ಒಂದು ವಾಸಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗತ್ತೆ. ಅದು ಎರಡನೇದಾಗಿ ಮುಖ್ಯವಾಗಿ ಸಿಗುವಂತಹ ಪರಿಹಾರ. ಮೂರನೇದಾಗಿ ಮಕ್ಕಳ ಸುಪರ್ದಿ. ಮಕ್ಕಳು ತನ್ನ ಜೊತೆಗೆ ಇರಬೇಕು ಅಂತ ಹೇಳಿ ಆಕೆ ಈ ಒಂದು ಕಾನೂನಡಿಯಲ್ಲಿ ಕೇಳ್ಬೋದು. ನಾಲ್ಕನೇದು ಬಹಳ ಮುಖ್ಯವಾದಂಥದ್ದು ರಕ್ಷಣೆಯ ಆದೇಶ. ಯಾವುದೇ ಕೌಟುಂಬಿಕ ಹಿಂಸೆ ನಡೆದಾಗ ಮುಖ್ಯವಾಗಿ ಮಹಿಳೆಗೆ ಬೇಕಾಗೋದು ರಕ್ಷಣೆ. ಇಲ್ಲಿ ಕೋರ್ಟಿಗೆ ಹೋಗಿ ಆಕೆ ರಕ್ಷಣೆಯ ಆದೇಶವನ್ನು ಕೇಳ್ಬೋದು. ಅಂದರೆ ಯಾರು ತೊಂದರೆ ಕೊಡ್ತಿದ್ದಾರೆ ಆ ವ್ಯಕ್ತಿ ಅವಳ ಹತ್ರ ಬಂದು ತೊಂದರೆ ಕೊಡ್ದಿರೋ ಹಾಗೆ, ಆ ಕೆಲಸ ಮಾಡ್ತಾ ಇರೋಂಥ ಸ್ಥಳದಲ್ಲಿ ಬಂದು ತೊಂದರೆ ಕೊಡದಿರೋ ಹಾಗೆ, ಅಥವಾ ಫೋನ್ ಮಾಡಿ ತೊಂದರೆ ಕೊಡದಿರೋ ಹಾಗೆ, ಯಾವುದೇ ರೀತಿಯಲ್ಲಿ ಆಕೆಗೆ ತೊಂದರೆ ಕೊಡದಿರೋ ಹಾಗೆ ರಕ್ಷಣೆಯನ್ನು ಪಡೆಯುವಂತಹ ಆದೇಶವನ್ನು ಸಹ ಈ ಮಹಿಳೆ ಕೋರ್ಟಿಂದ ಪಡಿಬಹುದು. ಹೀಗೆ ಈ ಕಾನೂನು ಹಲವಾರು ರೀತಿಯಾದ ಪರಿಹಾರಗಳನ್ನು ಮಹಿಳೆಗೆ ಕೊಡುತ್ತೆ. ಇವೆಲ್ಲವನ್ನು ನಾನು ಆಗಲೇ ಹೇಳಿದಂಗೆ ರಕ್ಷಣಾಧಿಕಾರಿ ಅಂತ ಒಬ್ಬರು ಇರ್ತಾರೆ, ಅವ್ರ ಹತ್ರ ಹೋಗಿ ಮುಖ್ಯವಾಗಿ ಅಲ್ಲಿಂದ ಅವಳು ಈ ಪರಿಹಾರವನ್ನು ಪಡಿಬೋದು. ಈ ನೀವು ರಕ್ಷಣಾಧಿಕಾರಿಗಳು ಅಂತ ಹೇಳಿದ್ರಲ್ಲ, ಅವ್ರು ಎಲ್ಲಿ ಸಿಗ್ತಾರೆ? ಕೆಲವು ಕಡೆ ಪೂರ್ಣಾವಧಿ ರಕ್ಷಣಾಧಿಕಾರಿಗಳಿದ್ದಾರೆ. ಅವರು CDPO ಆಫೀಸ್ ಏನಿದೆ ಅಲ್ಲಿ ಸಿಗ್ತಾರೆ. ಕೆಲವು ಕಡೆ ಪೂರ್ಣಾವಧಿ PDOs ಇಲ್ಲದೇ ಇರುವಂಥ ಜಾಗಗಳಲ್ಲಿ ನೀವು CDPO ಏನಿದ್ದಾರೆ ಅವರೇನೇ ರಕ್ಷಣಾಧಿಕಾರಿಯಾಗಿ ಈಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ನೀವು CDPOನ ಯಾವುದೇ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ನಿಮ್ಮ ಒಂದು ಜಾಗದಲ್ಲಿ ಎಲ್ಲಿದೆ ಅಲ್ಲಿ ಹೋಗಿ ರಕ್ಷಣಾಧಿಕಾರಿ ಅವರಾಗಿರೋದ್ರಿಂದ ಅವ್ರನ್ನ ಅಲ್ಲಿ ಸಂಪರ್ಕ ಮಾಡ್ಬೋದು. ರಕ್ಷಣಾಧಿಕಾರಿಗಳ ಪಾತ್ರ ಏನು? ಮೊದಲನೇದಾಗಿ ಮಹಿಳೆ ಬಂದಾಗ ಏನು ಒಂದು ಕಂಪ್ಲೇಂಟ್ನ ತೊಗೊಂಡು ಬರ್ತಾಳೆ, ಫಸ್ಟ್ ಅದನ್ನು ಸ್ವೀಕರಿಸುವಂಥ ಜವಾಬ್ದಾರಿ ಅವ್ರದ್ದಾಗಿದೆ. ಅಂತಂದರೆ ಏನು, ಮಹಿಳೆಗೆ ಫಸ್ಟ್ ಬಂದ ತಕ್ಷಣ ಏನು ತೊಂದರೆ ಆಗಿದೆ ಅಂತ ಕೇಳಿ ಒಂದು ಕೌಟುಂಬಿಕ ಘಟನಾ ವರದಿ ಅಂತ ಮಾಡಬೇಕು. ಅಂದರೆ ಡೊಮೆಸ್ಟಿಕ್ ಇನ್ಸಿಡೆಂಟ್ಸ್ ರಿಪೋರ್ಟ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಅದನ್ನು ಅವರು ತಯಾರು ಮಾಡಬೇಕು. ಅಂದರೆ ಅದರ ರಿಪೋರ್ಟಲ್ಲಿ ಏನಿರುತ್ತೆ ಅಂತ ಹೇಳಿದರೆ ವಿವರಾತ್ಮಕವಾಗಿ ಅಲ್ಲಿ ಯಾರು ತೊಂದರೆ ಕೊಟ್ಟಿದ್ದಾರೆ, ಯಾವ ರೀತಿಯ ಯಾರಿಗೆ ತೊಂದರೆ ಕೊಟ್ಟಿದ್ದಾರೆ, ಅವರ ವಿವರಗಳೇನು, ಅವರ ಎಲ್ಲ ವಿವರಗಳು, ಅವ್ರ ವಿಳಾಸ, ಅವರ ವಯಸ್ಸು, ಮತ್ತು ಆ ಮಹಿಳೆಗೆ ಇರುವಂತಹ ಮಕ್ಕಳು ಎಷ್ಟು ಜನ ಇದ್ದಾರೆ, ಎಲ್ಲ ವಿವರಗಳನ್ನು ತಗೊಳ್ತಾರೆ. ಅದಲ್ಲದೆ ಯಾವ ರೀತಿಯ ಹಿಂಸೆ ಆಗಿದೆ ಅದ್ರ ಬಗ್ಗೆ ಕೂಡ ತುಂಬ ವಿವರಾತ್ಮಕವಾಗಿ ಅವರೆಲ್ಲ ವಿಚಾರಿಸಿ ಆ ಒಂದು ರಿಪೋರ್ಟಲ್ಲಿ ಬರೆದುಕೊಳ್ತಾರೆ. ಮತ್ತು ಯಾವ ರೀತಿಯ ಪರಿಹಾರವನ್ನು ಮಹಿಳೆ ಬಯಸ್ತಾಳೆ ಅದ್ರ ಬಗ್ಗೆ ಕೂಡ ಆ ರಿಪೋರ್ಟಲ್ಲಿ ಹೇಳ್ತಾರೆ. ಹೀಗಾಗಿ ಆ ಇಡೀ ಒಂದು DIR ಏನಿದೆ ಅದು ಪೂರ್ತಿಯಾಗಿ ಆ ಒಂದು ಕೌಟುಂಬಿಕ ಹಿಂಸೆಯ ಘಟನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳನ್ನು ಹೊಂದಿರ್ತದೆ. ಈ ಒಂದು ಆಕೆಯ ಕಂಪ್ಲೇಂಟನ್ನು ತಗೊಳ್ಳೋ ಅಂಥದ್ದು, ಆಕೆ ಕಂಪ್ಲೇಂಟ್ ನಾನು ಮುಂದೆ ತೊಗೊಂಡು ಹೋಗ್ತೀನಿ ಅಂದರೆ DIR ಮಾಡುವಂಥದ್ದು, ಮತ್ತು ಆಕೆ ಹಕ್ಕುಗಳೇನಿದೆ ಈ ಕಾನೂನಡಿಯಲ್ಲಿ ಅದನ್ನು ಅವರು ಆಕೆಗೆ ತಿಳಿಸ್ಬೇಕು. ಈ ಥರದ್ದೆಲ್ಲ ರಿಲೀಫ್ ಇದೆ, ಈ ಥರ ಎಲ್ಲ ನೀವು ಪಡಿಬಹುದು ನೀವು ಅಂತ ಹೇಳಿ ಆಕೆಗೆ ವಿವರಾತ್ಮಕವಾಗಿ ಹೇಳಬೇಕು. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಮಹಿಳೆಗೆ ಏನನ್ನ ಬೇರೆ ಥರದ ನೆರವು ಬೇಕಿದ್ರೆ, ಉದಾಹರಣೆಗೆ ಆಕೆಗೆ ವಸತಿ ಬೇಕಿದ್ರೆ, ಎಷ್ಟೋ ಸಲ ಎಲ್ಲೂ ಉಳ್ಕೊಳ್ಳೋಕೆ ಜಾಗ ಇಲ್ಲದಿರ್ಬೋದು, ಆವಾಗ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಜಾಗಕ್ಕೆ ಆಕೆನ ಕಳಿಸ್ಕೊಡುವಂಥದ್ದಾಗಿರ್ಬೋದು. ಕೌನ್ಸಿಲಿಂಗ್ ಬೇಕಾಗ್ಬೋದು ಮಹಿಳೆಗೆ. ಅಂದರೆ ಬಹಳ ಆಕೆ ಖಿನ್ನತೆ ಉಂಟಾಗಿರ್ಬೋದು, ಬಹಳ ಒತ್ತಡದಿಂದ ಆಕೆಗೆ ಬಹಳ ಬೇಸರ ಆಗಿರ್ಬೋದು, ಅವಳು ಯಾರ ಹತ್ರನ ಮಾತಾಡಬೇಕು ಅಂತ ಹೇಳಿದರೆ ಆಕೆ ಕೌನ್ಸಿಲಿಂಗ್ ಬೇಕು ಅಂದರೆ ಅದಕ್ಕೆ ಕೂಡ ಬೇಕಾದಂಥವ್ರ ಹತ್ರ ಕಳಿಸ್ಬೇಕಾಗುತ್ತೆ. ಅಥವಾ ಆಕೆಗೆ ವೈದ್ಯಕೀಯ ನೆರವು ಬೇಕಿದ್ರೆ ಅದಕ್ಕೆ ಕಳಿಸ್ಬೇಕು. ಕಾನೂನು ನೆರವು ಬೇಕಿದ್ರೆ, ಯಾಕಂದರೆ ಎಲ್ಲರಿಗೂ ಲಾಯರ್ನ ಇಟ್ಕೊಳ್ಳುವಂಥ ಶಕ್ತಿ ಇಲ್ಲದೆ ಇರ್ಬೋದು, ಅದಕ್ಕೆ ಕಾನೂನು ಪ್ರಾಧಿಕಾರ, ಉಚಿತ ಕಾನೂನು ಪ್ರಾಧಿಕಾರ ಅನ್ನೋದೇನಿದೆ ಅವರು ವಕೀಲರನ್ನು ಸಂಪರ್ಕ ಮಾಡುವಂತಹ ಆ ಒಂದು ಇದನ್ನು ಕೂಡ ಆಕೆಗೆ, ಅಂದರೆ ಒಂದು ಮಹಿಳೆಗೆ ಏನೆಲ್ಲ ಅವಶ್ಯಕತೆ ಇದೆ ಆ ಎಲ್ಲ ಅವಶ್ಯಕತೆಗಳನ್ನು ಬೇಕಾದಂತಹ ಏನು ಕಾಂಟ್ಯಾಕ್ಟ್ ಏನಿದೆ ಅದನ್ನು PO ಆದವರು, ಪ್ರೊಟೆಕ್ಷನ್ ಆಫೀಸರ್ ಆದವರು ಆಕೆಗೆ ನೆರವೇರಿಸಿ ಕೊಡಬೇಕು. ಈ ಪರಿಹಾರಗಳನ್ನು ಪಡೀಲಿಕ್ಕೆ ರಕ್ಷಣಾಧಿಕಾರಿಗಳ ಹತ್ರ ಹೋಗಲಿಕ್ಕೆ ಒಂದು ಲಾಯರ್ನ ಅವಶ್ಯಕತೆ ಇದೆಯಾ? ಈ ಕಾನೂನಡಿಯಲ್ಲಿ ಆ್ಯಕ್ಚುಲಿ ನೋಡೋಕೆ ಹೋದರೆ ಯಾವುದೇ ವಕೀಲರ ಅವಶ್ಯಕತೆ ಇಲ್ಲ. ಅಂದರೆ ಮಹಿಳೆ ಡೈರೆಕ್ಟಾಗಿ ಕಂಪ್ಲೇಂಟನ್ನು ಒಂದು ರಕ್ಷಣಾಧಿಕಾರಿಯಲ್ಲಿ ಕೊಡಬಹುದು. ಎರಡನೇದಾಗಿ ಆಕೆ ಈ ಕಾನೂನಡಿಯಲ್ಲಿ ಏನು ಸೇವಾ ಕೇಂದ್ರಗಳು ಅಂತ ಏನು ಮಾಡಿದ್ದಾರೆ ಆ ಒಂದು ಸೇವಾ ಕೇಂದ್ರಗಳಿಗೆ ಕೂಡ ಹೋಗಿ ಕೊಡ್ಬೋದು. ಯಾವುದಿದು ಸೇವಾ ಕೇಂದ್ರಗಳು ಅಂತ ನೋಡಿದಾಗ ರಾಜ್ಯ ಸರ್ಕಾರ ಕೆಲವು ನೋಂದಾಯಿತ ವಸತಿ ಗೃಹಗಳಾಗಿರ್ಬೋದು,
ಕೌನ್ಸಿಲಿಂಗ್ ಸೆಂಟರ್ಸ್ ಆಗಿರ್ಬೋದು ಅವ್ರಿಗೆ ಈ ಒಂದು ಸೇವಾ ಕೇಂದ್ರಗಳ ಒಂದು ರೆಕಗ್ನಿಷನ್ನ ಕೊಟ್ಟಿದೆ. ಯಾರು ನೋಂದಾಯಿಸಿರ್ತಾರೆ ಸರ್ಕಾರದ ಜೊತೆ ಅವರು ಸೇವಾ ಕೇಂದ್ರಗಳಾಗಿರ್ತಾರೆ. ಉದಾಹರಣೆಗೆ ರಾಜ್ಯ ಸರ್ಕಾರ ನಡೆಸುವಂತಹ ಎಲ್ಲ ಮಹಿಳೆಯರಿಗಾಗಿ ನಡೆಸುವಂತಹ ವಸತಿ ಹಾಗೂ ಆಪ್ತ ಸಲಹಾ ಏನು ಸೇವೆಗಳಿದೆ, ಸಾಂತ್ವನ ಆಗಿರ್ಬೋದು, ಸ್ವಾಧಾರ ಆಗಿರ್ಬೋದು, ಅಲ್ಪವಸತಿ ಗೃಹಗಳಾಗಿರ್ಬೋದು, ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟರ್ಸ್ ಆಗಿರ್ಬೋದು, ಇವೆಲ್ಲವೂ ಈ ಒಂದು ಇದರ ಅಡಿಯಲ್ಲಿ ಬರ್ತವೆ. ಇವೆಲ್ಲವೂ ಗೌರ್ಮೆಂಟ್ ರೆಕಗ್ನೈಸ್ ಮಾಡಿರುವಂತಹ ಸರ್ವಿಸ್ ಪ್ರೊವೈಡರ್ಸ್. ಅದರಿಂದ ಯಾರು ಈ ಸೇವಾ ಕೇಂದ್ರಗಳಿದೆ ಅವರು ಹತ್ರ ಹೋಗಿ ಕೂಡ ಆಕೆ ತನ್ನ ಕಂಪ್ಲೇಂಟನ್ನು ಕೊಡ್ಬೋದು. ಇಲ್ಲದೆ ಹೋದರೆ ಡೈರೆಕ್ಟಾಗಿ ಹೋಗಿ ಮ್ಯಾಜಿಸ್ಟ್ರೇಟ್ ಹತ್ರನೇ ಆಕೆ ಹೋಗಿ ಕಂಪ್ಲೇಂಟ್ನ ಕೂಡ ಕೊಡ್ಬೋದು. ಹೀಗಾಗಿ ಡೈರೆಕ್ಟಾಗಿ ಆಕೆ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗೋ ಕಾರಣ ಅವಳಿಗೆ ತಾನೇ ಹೋಗಿ ತನ್ನ ಕೇಸನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಆದರೆ ಇಂದಿನ ವ್ಯವಸ್ಥೆಯಲ್ಲಿ ಬಹುಶಃ ಅದು ಸ್ವಲ್ಪ ಕಷ್ಟ ಆಗ್ಬೋದು. ಹೀಗಾಗಿ ಆಕೆಗೆ ಒಂದು ಕೇಸಿಗೆ ಸಂಬಂಧಪಟ್ಟಂತಹ ದಾಖಲಾತಿ ಆಗಿರಬಹುದು, ಕೋರ್ಟಿಗೆ ಓಡಾಡೋಕ್ಕೆ ಮತ್ತು ಅದಕ್ಕೆ ಬೇಕಾದಂತಹ ಸಾಕ್ಷ್ಯಾಧಾರಗಳಾಗಿರ್ಬೋದು, ಅದೆಲ್ಲವೂ ನೆರವು ಬೇಕಾಗುತ್ತೆ. ಒಬ್ಬರು ವಕೀಲರು ಬೇಕಾಗತ್ತೆ. ಹಾಗಾಗಿ ವಕೀಲರಿದ್ದರೆ ಒಳ್ಳೆಯದು. ಮತ್ತು ವಾಸ್ತವವಾಗಿ ಒಂದು ವಕೀಲರು ಬೇಕಾಗತ್ತೆ ಈ ಒಂದು ಕಾನೂನಡಿಯಲ್ಲಿ ಪರಿಹಾರವನ್ನು ಪಡೀಲಿಕ್ಕೆ. ಅಂದರೆ ಕೋರ್ಟಿಗೆ ಹೋಗುವ ಸಂದರ್ಭದಲ್ಲಿ ಅವ್ರಿಗೆ ವಕೀಲರು ಬೇಕಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು, ಖಂಡಿತ. ಕೋರ್ಟ್ಗೆ ಹೋಗೋ ಸಮಯದಲ್ಲಿ ಖಂಡಿತ ಒಂದು ವಕೀಲರ ಅವಶ್ಯಕತೆ ಇದೆ. ಆದರೆ ಅವರಿಗೆ ರಕ್ಷಣಾಧಿಕಾರಿನ ನೋಡಕ್ಕೆ ಹೋಗಬೇಕಾದ್ರೆ ವಕೀಲರನ್ನ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಹೌದು ಹೌದು, ಸರಿ ನೀವು ಹೇಳಿದ್ದು. ಅಂದರೆ ರಕ್ಷಣಾಧಿಕಾರಿ ಹತ್ರ ಹೋಗ್ಬೇಕಾದ್ರೆ ಯಾವುದೇ ವಕೀಲರ ಅವಶ್ಯಕತೆ ಇಲ್ಲ. ರಕ್ಷಣಾಧಿಕಾರಿಗಳು DIR ಎಲ್ಲವನ್ನ ಮಾಡ್ತಾರೆ. ಅದಾದ ನಂತರ ಅಂದರೆ ಕೇಸು ಯಾವಾಗ ರಕ್ಷಣಾಧಿಕಾರಿಯಿಂದ ಮುಂದಿನ ಹಂತಕ್ಕೆ ಹೋಗುತ್ತೆ ಅಂದರೆ ಕೋರ್ಟಿಗೆ ಹೋಗುತ್ತೆ, ಆ ಸಮಯದಲ್ಲಿ ಲಾಯರ್ನ ಅವಶ್ಯಕತೆ ಖಂಡಿತ ಇದೆ. ನೀವು ಇದಾದ ನಂತರ ಕೋರ್ಟಿಗೆ ಹೋಗುತ್ತೆ ಅಂತ ಹೇಳ್ತೀರಾ. ಕೋರ್ಟ್ನಲ್ಲಿ ಏನಾಗುತ್ತೆ? ಮಹಿಳೆಗೆ ಹೇಗೆ ಪರಿಹಾರ ಸಿಗುತ್ತೆ? ಕೋರ್ಟಿಗೆ ಅಂತ ಹೇಳಿದಾಗ ಇದು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗುತ್ತೆ. ಮ್ಯಾಜಿಸ್ಟ್ರೇಟ್ ಹತ್ರ ಈ ಕೇಸು ರಕ್ಷಣಾಧಿಕಾರಿಯಿಂದ ಹೋಗುತ್ತೆ. ಅವರು ಆ ಒಂದು ಕೇಸ್ನ ನೋಡಿ ಅದಕ್ಕೆ ಸಮನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕಳಿಸ್ತಾರೆ. ಸಂಬಂಧಪಟ್ಟಂತಹ ಯಾವ ವ್ಯಕ್ತಿಯ ಮೇಲೆ ನಾವು ಕಂಪ್ಲೇಂಟ್ನ ಕೊಟ್ಟಿದ್ದೀವಿ ಅವ್ರನ್ನ ಕರೆಸುವ ಹಾಗೆ ಸಮನ್ಸ್ನ ನೀಡ್ತಾರೆ. ಕೆಲವು ಕಡೆ ಸಮನ್ಸ್ ಕೊಟ್ಟರು ಆ ವ್ಯಕ್ತಿ ಬರದೇ ಹೋದರೆ ಏನು ನಾವು ಎಕ್ಸ್ಪಾರ್ಟಿಯೇಟ್ ಏನು ಆದೇಶ ಅಂತ ಏನು ಹೇಳ್ತೀವಿ ಅಂದರೆ ಏಕಪಕ್ಷೀಯ ಆದೇಶ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಅಂದರೆ ಆಕೆಗೆ ಸಂದರ್ಭವನ್ನು ನೋಡಿಕೊಂಡು ಅವಳು ಬಹಳ ಕಷ್ಟದಲ್ಲಿದ್ದಾಳೆ, ಅವಳು ತಕ್ಷಣವೇ ಅವಳಿಗೆ ಪರಿಹಾರ ಬೇಕಾಗಿದೆ ಅಂತ ಹೇಳಿದ್ರೆ ಆ ಥರದ ಆದೇಶವನ್ನು ಕೂಡ ಈ ಕಾನೂನಡಿಯಲ್ಲಿ ಕೊಡಲಿಕ್ಕೆ ಬರುತ್ತೆ. ಅದು ಸಂದರ್ಭ ನೋಡಿಕೊಂಡು ಮ್ಯಾಜಿಸ್ಟ್ರೇಟ್ ಅವರು ಕೊಡಬಹುದು. ಅವರು ಸಮನ್ಸ್ನ ಕಳಿಸ್ತಾರೆ ಮತ್ತು ಸಂಬಂಧಪಟ್ಟಂತಹ ಎಲ್ಲರನ್ನೂ ಕರೆಸಿ ಅಲ್ಲಿ ಏನು ವಿಚಾರಣೆ ಅಂದರೆ ಯಾವ ಒಂದು ವಿಚಾರಣೆ ಏನು ನಡೀಬೇಕು ಅದೆಲ್ಲವೂ ನಡೆಯುತ್ತೆ. ಅದಾದ ನಂತರ ಆದಷ್ಟು ಅಲ್ಪ ಅವಧಿಯಲ್ಲಿ ಮಹಿಳೆಗೆ ಬೇಕಾದಂತಹ ಪರಿಹಾರವನ್ನು ಕೊಡಬೇಕಾಗತ್ತೆ. ಬೇರೆ ಏನು ವಾಸ ಸ್ಥಳ ಆಗಿರ್ಬೋದು ಅಥವಾ ಆರ್ಥಿಕ ಪರಿಹಾರ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಏನು ಸಾಕ್ಷ್ಯಾಧಾರಗಳೇನಿದೆ ಅದನ್ನು ಕೂಡ ನಾವು ಕೊಡಬೇಕಾಗುತ್ತೆ ಮ್ಯಾಜಿಸ್ಟ್ರೇಟ್ ಅವರ ಹತ್ರ. ಅದೆಲ್ಲವನ್ನು ಪರಿಶೀಲಿಸಿ ಅವರು ಮಹಿಳೆಗೆ ಯಾವ ಪರಿಹಾರ ಬೇಕೋ ಅದನ್ನು ಅವರು ಆದೇಶವನ್ನು ಕೊಡ್ತಾರೆ. ಇಲ್ಲಿ PO ಕೂಡ ಬಂದು ಪ್ರೊಡಕ್ಷನ್ ಆಫೀಸರ್ ಕೂಡ ಬಂದು ಮಹಿಳೆಯ ಒಂದು ಇದನ್ನು ವಿವರಗಳನ್ನು ಅವರು ಅಲ್ಲಿ ಪ್ರಸ್ತುತಪಡಿಸ್ತಾರೆ. ಇದಿಷ್ಟು ಕೋರ್ಟಲ್ಲಿ ನಡೆಯುವಂಥದ್ದು. ಕೋರ್ಟಿಗೆ ಹೋದ ನಂತರ ಈ ಕೇಸು ಎಷ್ಟು ಸಮಯದೊಳಗೆ ಇತ್ಯರ್ಥ ಆಗಬೇಕು ಅನ್ನುವಂಥದ್ದೇನಾದರೂ ಇದೆಯಾ? ಹೌದು, ಈ ಒಂದು ಕಾನೂನು ಅಡಿಯಲ್ಲಿ ನಿರ್ದಿಷ್ಟವಾಗಿ 60 ಅಂದರೆ ಅರ್ಜಿ ಸಲ್ಲಿಸಿದ 60 ದಿನದ ಒಳಗೆ ನ್ಯಾಯಾಲಯ ಒಂದು ಏನು ಪರಿಹಾರ ಆಜ್ಞೆಯನ್ನು ಕೊಡಬೇಕು ಅಂತ ಹೇಳಿದೆ. ಕೆಲವು ಕಡೆ ಇವಾಗ ರಕ್ಷಣೆಯ ಆದೇಶ ಏನಿದೆ ಅದು ಬಹಳ ಸುಲಭವಾಗಿ ಸಿಗುವಂತಹ ಆದೇಶ, ಅಂದರೆ ಆದಷ್ಟು ಬೇಗ ಸಿಕ್ಬಿಡುತ್ತೆ. ಆದರೆ ಕೆಲವುದಕ್ಕೆ ಹೆಚ್ಚು ಸಮಯ ತಗೊಳುತ್ತೆ. ಆದರೆ ಕಾನೂನಿನ ಪ್ರಕಾರ 60 ದಿನದ ಒಳಗಡೆ ಒಂದು ಪರಿಹಾರವನ್ನು ಆಕೆ ಪಡಿಬೇಕು. ಕೆಲವು ಕಡೆ ಹೆಚ್ಚು ಟೈಮ್ ತಗೊಂಡಿರುವಂಥದ್ದು ಇದೆ. ನಿಮ್ಮ ಅನುಭವದಲ್ಲಿ ಎಷ್ಟು ಕೇಸು ಸುಮಾರು 60 ದಿನದೊಳಗೆ ಆದೇಶಗಳು ಸಿಗುತ್ತೆ? ನಾನಾಗಲೇ ಹೇಳಿದಂಗೆ ಕೆಲವು ಪರಿಹಾರಗಳು ಬೇಗ ಸಿಗ್ತವೆ. ಉದಾಹರಣೆಗೆ ಏನು ಇಂಟರಿಮ್ ಮೇಂಟೆನೆನ್ಸ್ ಅಂತ ನಾವೇನು ಹೇಳ್ತೀವಿ ಅಂದರೆ ಅಲ್ಪಾವಧಿ ಒಂದು ಏನು ಪರಿಹಾರ, ಆರ್ಥಿಕ ಪರಿಹಾರ ಏನಿದೆ ಅದು ಬೇಗ ಸಿಗುತ್ತೆ. ರಕ್ಷಣೆಯ ಏನು ಒಂದು ಆಜ್ಞೆ ಇದೆ ಅದು ಬೇಗ ಸಿಗುತ್ತೆ. ಆದರೆ ಬೇರೆ ರೀತಿಯಾದ ಆಜ್ಞೆಗಳು ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದರೆ ಅದು 2 ತಿಂಗಳು ತೊಗೋಬೋದು, 1 ವರ್ಷದವರೆಗೂ ಹೋಗಿರುವಂಥ ಕೇಸ್ಗಳು ಕೂಡ ಇದೆ. ಅದು ಸುಮಾರಾಗಿ ಆವ್ರೇಜ್ ಅಷ್ಟು ಟೈಮು ತಗೊಳುತ್ತೆ ಈ ಕಾನೂನು.